ನವೆಂಬರ್ 9ರಂದು ಭೀಮ ಬಸವ ಸಂಗಮ ಕಾರ್ಯಕ್ರಮ. ಸತ್ಯಶೋಧ ಸಂಘ ಕರ್ನಾಟಕ ಇಳಕಲ್ ಹುನಗುಂದ ಘಟಕ ಹಾಗೂ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶವು ನವೆಂಬರ್ 9ರಂದು ಕೂಡ್ಲ ಸಂಗಮದಲ್ಲಿ ಬಸವ ಭೀಮ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸತ್ಯಶೋಧಕ ಸಂಘದ ಅಧ್ಯಕ್ಷ ಪರಶುರಾಮ ಮಹಾರಾಜನವರ್ SRK ನಿಲಯದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಅವರು ಸತ್ಯಶೋಧಕ ಸಂಘ ಕರ್ನಾಟಕ ಇಳಕಲ್ ಹುನಗುಂದ ಅಡಿಯಲ್ಲಿ ಇದೇ ನವೆಂಬರ್ 9ರಂದು ಬಸವಣ್ಣನವರ ಐಕ್ಯತಾ ಸ್ಥಳವಾದ ಕೂಡ್ಲ ಸಂಗಮದಲ್ಲಿ ಮುಂಜಾನೆ 9 ಗಂಟೆಗೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಇರಲಿದೆ. ಹಾಗೆ 11 ಗಂಟೆಗೆ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಬಸವ ಭೀಮ ಸಮಾವೇಶ ನಡೆಯಲಿದೆ. ಕಾರ್ಯಕ್ರಮ ಉದ್ಘಾಟನೆ ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಇಳಕಲು ಗುರು ಮಹಾಂತ ಪೂಜ್ಯರು ತಂಗಡಿ ಪೂಜ್ಯರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ವಿಜಯಾನಂದ ಕಾಶ್ಯಪ್ನವರು ವಹಿಸಲಿದ್ದಾರೆ. ವಿಶೇಷ ಉಪನ್ಯಾಸ ಹಮ್ಮಿಕೊಳ್ಳಲಾಗಿದೆ. ಮತ್ತಿತರ ಮುಖಂಡರು ಆಗಮಿಸಲಿದ್ದು ಆದ ಕಾರಣ ಸರ್ವ ಜಾತಿಯ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪರಶುರಾಮ ಮಹಾರಾಜರವರು ವಿನಂತಿಸಿಕೊಂಡಿದ್ದಾರೆ. ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಬುದ್ಧನ ಒಂದು ಆಶಯದಂತೆ ಬಸವ ಭೀಮ ಸಂಗಮ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕುರಿತಾದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಪರಶುರಾಮ ಮಹಾರಾಜನವರು ಸರ್ ಆದಿಯಾಗಿ ವೇದಿಕೆ ಮೇಲೆ ಹಾಜರಾಗಿರುವಂಥ ಎಲ್ಲ ಗಣ್ಯರೇ, ಎರಡು ಮಾತುಗಳನ್ನು ನಾನಿಲ್ಲಿ ತಮ್ಮೆದುರು ವ್ಯಕ್ತಪಡಿಸ್ತಿದ್ದೇನೆ. ಇದೊಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ವಿಶಿಷ್ಟ ಕಾರ್ಯಕ್ರಮ ಅಂತ ಸರ್ ಹೇಳಿದರು. ಇದನ್ನು ನಾ ಹೆಂಗೆ ಅರ್ಥೈಸ್ಕೊಂತೀನಿ ಅಂತಂದ್ರೆ, ವ್ಯವಸ್ಥಿತವಾಗಿ ಎರಡು ಧರ್ಮ ಅಥವಾ ಧರ್ಮ ಪುರುಷರ ಮಧ್ಯೆ ಕಂದಕಗಳನ್ನು ಏರ್ಪಡಿಸಿ ಭಿನ್ನತೆಯನ್ನು ಸೃಷ್ಟಿ ಮಾಡೋದು ಈಗಿನ ವ್ಯವಸ್ಥಿತ ಹುನ್ನಾರ. ಇದನ್ನು ಬ್ರಿಟಿಷರು ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರು ಅದೇ ಕೆಲಸವನ್ನು ಈಗ ಒಂದು ಪಕ್ಷ ಮಾಡ್ತಾ ಇದೆ, ಒಂದು ಸಂಘಟನೆ ಮಾಡಕತ್ತೈತಿ. ಈಗ ಬಸವ ಮತ್ತು ಭೀಮ, ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣನ ತತ್ವ, ಅಂಬೇಡ್ಕರ್ ತತ್ವಗಳಲ್ಲಿರುವಂಥ ಸಾಮ್ಯತೆ, ಜಾತ್ಯತೀತ ನಿಲುವುಗಳು, ಸಮಗ್ರತೆ, ಬಹುತ್ವ, ಈ ಎರಡೂ ಒಂದಾದ್ರೆ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಆಯ್ತಂದ್ರೆ ಈ ಪುರೋಹಿತಶಾಹಿ ವರ್ಗದ ಆಟ ಕರ್ನಾಟಕದಲ್ಲಿ ನಡೆದಿಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟ ಐತಿ. ಅದಕ್ಕಾಗಿ ಅವರು ಜನರ ಮಧ್ಯೆ ಕಂದಕ ತೋಡೋಕ್ಕಿಂತ ಮುಂಚೆ ಅವರು ನಂಬಿದಂಥ ಧರ್ಮ ಮತ್ತು ಮಹಾಪುರುಷರ ತತ್ವಗಳ ಮಧ್ಯೆನೇ ಒಂದು ಕಂದಕ ತೋಡಿಬಿಟ್ರೆ ವ್ಯವಸ್ಥಿತವಾಗಿ ನಾವು ಅವರನ್ನು ಆಳಬಹುದು ಅನ್ನುವಂಥ ದುರಾಲೋಚನೆ ಅವ್ರದೈತಿ. ಆದ್ರೆ ಕರ್ನಾಟಕದ ನೆಲದ ಮಣ್ಣಿನ ಗುಣ ಅವರ ಪ್ರಯತ್ನಕ್ಕೆ ಎಂದೂ ಪೂರಕ ಅಲ್ಲ ಅನ್ನೋದನ್ನ ಈ ಮೂಲಕ ಅವರ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಸರ್ ಹೇಳಿದ್ರು 0.5% ಜನ, ಅದನ್ನ ಸ್ವಲ್ಪ ನಾನು ತಾವೆಲ್ಲ ಅರ್ಥೈಸ್ಕೋಬೇಕು. 0.5% ಜನ 99.5 ಜನರ ಒಂದು ಭವಿಷ್ಯವನ್ನ ನಿರ್ಧರಿಸುವಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸತ್ಯಶೋಧಕ ಸಂಘ ಕರ್ನಾಟಕ ಇಳಕಲ್ ಹುನಗುಂದ ಘಟಕದ ಆಶ್ರಯದಲ್ಲಿ 9/11/2025 ರವಿವಾರ ಮುಂಜಾನೆ 11 ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಕೂಡ್ಲ ಸಂಗಮದಲ್ಲಿ ಜರುಗಲಿರುವ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶಕ್ಕೆ ನಾನು ಅನೇಕ ಬಸವಾಭಿಮಾನಿಗಳು, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ವ್ಯವಸ್ಥೆ ಯಾಕೆ ಇಷ್ಟೆಲ್ಲ ಪರಿ ಬಸವ ಭೀಮ ಸಂಗಮ ಅನ್ನೋ ಕಾರ್ಯಕ್ರಮನ ನಮ್ಮ ಪರಶುರಾಮ ಮಹಾರಾಜನವರು ಯಾಕೆ ಏರ್ಪಡಿಸ್ಯಾರಂದ್ರ, ನಾವು 12ನೇ ಶತಮಾನದಕ್ಕಿಂತ ಮುಂಚೆ ಶೂದ್ರರಾಗಿದ್ದೀವಿ. ನಮಗೆ ದೇವಸ್ಥಾನಕ್ಕ ಎಲ್ಲಿ ಯಾವುದೇ ಇದರಲ್ಲಿ ನಾವು ಪರಿಗಣನೆಗೆ ಬರ್ತಿದ್ದಿಲ್ಲ. 0.5% ಜನ ಅಂತ ಹೇಳಿದ್ರಲ್ಲ, ಅವರು ತಮ್ಮ ಹೊಟ್ಟಿಪಾಡಿಗಾಗಿ ತಮ್ಮ ಉದ್ಯೋಗ ಮಾಡ್ಕೊಂಡಿದ್ರು. ಇದನ್ನ ಪೌರೋಹಿತಶಾಹಿ ಅಂತಿದ್ರು. ಅವ್ರು ಈ ಗುಡಿ ಗುಂಡಾರದೊಳಗ ಮೂರ್ತಿ ಪೂಜಾ ಮಾಡ್ಕೊಂತ ತಮ್ಮ ಉಪಜೀವನ ಸಾಗಿಸ್ತಿದ್ರು. ಆ ಟೈಮ್ದಲ್ಲಿ ಬಸವಣ್ಣನವರು ನಮಗೇನ್ ಮಾಡಿದ್ರು, ಒಂದು ಜ್ಞಾನೋದಯ ಮಾಡಿದರು. ಏನು, ನಿಮಗೆ ಅಲ್ಲಿ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಯಾಕೆ ಅಡ್ಡ ಉದ್ದ ಬೀಳ್ತೀರಿ ಅಂತ ಹೇಳಿ ನಮ್ಮ ಕೊಳ್ಳಾಗ ಸಾಕ್ಷಾತ್ ದೇವ್ರನ್ನ ಇಷ್ಟಲಿಂಗವೇ ನಮ್ಮ ದೇವ್ರು ಅಂತೇಳಿ
ಬಸವಣ್ಣನವರು ನಮ್ಗೆ ಇಷ್ಟಲಿಂಗ ಧಾರಣೆ ಮಾಡಿ ಅವತ್ತಿಲಿಂದ ನಮ್ಮನ್ನ ಸುಧಾರಣೆ ಮಾಡಿದ ಸಮಾಜ ಸುಧಾರಕ ಬಸವಣ್ಣನವ್ರನ್ನ ವಿರೋಧಿಸುತ್ತಾ ಅವರು ಜಾತಿ ನಿರ್ಮೂಲನೆ ಮಾಡಿದರು. ಸರ್ವನನ್ನು ಅಪ್ಪಿಕೊಂಡು ಡೋರ ಕಕ್ಕಯ್ಯ ಇರ್ಬೋದು, ಮಾದಾರ ಚೆನ್ನಯ್ಯ ಇರ್ಬೋದು, ಮಡಿವಾಳ ಮಾಚಿದೇವರು ಇರ್ಬೋದು, ಅಂಬಿಗರ ಚೌಡಯ್ಯನವರು ಇರ್ಬೋದು, ಇನ್ನೂ ಅನೇಕ ಶಿವಶರಣರು ಕೂಡಿ ಒಂದು ಸಂಸತ್ತು, ಆಗಿನ ಕಾಲದಾಗನ ಅನುಭವ ಮಂಟಪ ಎಂಬ ಸಂಸತ್ತನ್ನು ಕರ್ನಾಟಕದಲ್ಲಿನೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮ ಯಾವುದು ಅಂತಂದ್ರೆ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶ ಬಸವ ಭೀಮ ಸಂಗಮ ಅಂತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮೈಸೂರಿನ ಉರ್ಲಿಂಗ ಪೆದ್ದಿ ಮಠದ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಸಾನ್ನಿಧ್ಯವನ್ನ ಚಿತ್ರಗಿ ವಿಜಯ ಮಾತೇಶ್ವರ ಮಠ ಇಲಕಲ್ಲದ ಪೂಜ್ಯ ಗುರುಮಹಾಂತ ಸ್ವಾಮೀಜಿಗಳು, ನಂತರ ಪೂಜ್ಯ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮೀಜಿಗಳು ತಂಗಡಿಗೆಯವರು, ಇವರು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾರೆ. ಒಟ್ಟಾರೆ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಒಂದು ವಿಶಿಷ್ಟವಾದಂತಹ ಉಪನ್ಯಾಸ ಕಾರ್ಯಕ್ರಮ ಇದರೊಳಗಿರ್ತತಿ. ಬಹಳ ಜನ ಮುಖ್ಯ ಅತಿಥಿಗಳಾಗಿ ಜಿ ಪಾಟೀಲ್ರು, ಶಾಂತಕುಮಾರ್ ಸುರ್ಪುರ್ ಅವರು, ಶರಣಪ್ಪ ಅಮದ್ಯಾಳ್ ಅವರು, ವೆಂಕಟೇಶ್ ಸಾಕಾ ಅವರು, ರಾಜು ಬೋರಾ ಅವರು, ಅಬ್ದುಲ್ ರಜಾಕ್ ತಟ್ಗಾರ್ ಅವರು, ಗಂಗಾಧರ್ ದೊಡ್ಮನಿ ಅವರು, ಮಾಂತೇಶ್ ಅವಾರಿ, ಪುರಾಣಿಕ್ ಮಠ ಅವರು, ಮಾಂತೇಶ್ ಪಾಟೀಲ್, ಗಂಗಣ್ಣ ಬಾಗೇವಾಡಿ, ಸಂಗಣ್ಣ ಗಂಜಾಳ, ಮಾಂತೇಶ್ ನರಗುಂದ, ಶೇಖರಪ್ಪ ಬಾದವಾಡಿಗಿ, ಶಿವಾನಂದ ಕಂಟಿ, SG ಎಮ್ಮಿ, ವಿಜಯ ಮಾಂತೇಶ್ ಗದ್ದನಕೇರಿ, ನಾಗರಾಜ್ ನಾಡಗೌಡ, ಶೇಖರ್ ಗೌಡ ಗೌಡರ, ಅಬ್ದುಲ್ ಜಬ್ಬಾರ್ ಕಲಬುರ್ಗಿ, BS ಖಾಜಿ, ಶಂಕರ್ ತೋಟದ, ವಿಶ್ವನಾಥ್ ಪಾಟೀಲ್, ಡಾಕ್ಟರ್ ಮಾಂತೇಶ್ ಅಕ್ಕಿ, ಡಾಕ್ಟರ್ ರಾಘವೇಂದ್ರ ಚಿಂಚಮಿ, ಶ್ರೀಕಾಂತ್ ಹಿರೇಮಠ ಮುಂತಾದಂತಹ ಹಲವಾರು ನಾಯಕರುಗಳು ಈ ಕಾರ್ಯಕ್ರಮದೊಳಗೆ ಅತಿಥಿಗಳಾಗಿ ಭಾಗವಹಿಸ್ತಾರ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಈ ಥರದೊಂದು ಕಾರ್ಯಕ್ರಮವನ್ನ ಯಾಕೆ ಆಯೋಜನೆ ಮಾಡಬೇಕಾತು ಅಂತಂದ್ರೆ, ನಾವು ಇತ್ತಿತ್ತಲಾಗಿ ನೋಡಾಕತ್ತೀವಿ, ಒಂದು ಈ ದೇಶದೊಳಗ ಒಂದು 0.5% ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಸಂಘಟನೆ. ಆ ಸಂಘಟನೆ ಪ್ರಾಚೀನ ಕಾಲದಿಂದನೂ ಅದರ ಶೇಡ್ ಏನಂತ ಹೇಳ್ತೀವಿ, ಶೇಡ್ ಅಂದ್ರೆ ಅದರ ಛಾಯೆ ಯಾವಾಗ ಈ ದೇಶದೊಳಗ ವರ್ಣ ಧರ್ಮವನ್ನ ಹುಟ್ಟಿ ಹಾಕಿ ಸಮಾಜವನ್ನ ಛಿದ್ರಗೊಳಿಸಿ ತಮ್ಮದೇ ಅಸ್ತಿತ್ವದ ಸಲುವಾಗಿ ಏನು ಆ ಸಂಘಟನೆ ಆವಾಗ್ಲೇನೆ ಕೆಲಸ ಚಾಲು ಮಾಡ್ತಿ. ಈ ಸಮಾಜವನ್ನ ಛಿದ್ರಗೊಳಿಸಿರ್ತಕ್ಕಂಥ ಸಿದ್ಧಾಂತದ ವಿರುದ್ಧ ಪ್ರಾಚೀನ ಭಾರತದೊಳಗೆ ಗೌತಮ ಬುದ್ಧರು ಬಹಳ ದೊಡ್ಡ ಪ್ರಮಾಣದ ಜನ ಚಳುವಳಿ ಮಾಡಿದ್ರು. 12ನೇ ಶತಮಾನದಾಗ ಇದೇ ವಿಚ್ಛಿದ್ರಕಾರಿ ಸಿದ್ಧಾಂತದ ವಿರುದ್ಧವಾಗಿ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಅಣ್ಣ ಬಸವಣ್ಣನವರ ನೇತೃತ್ವದೊಳಗ ಒಂದು ದೊಡ್ಡ ಶರಣ ಚಳುವಳಿ ಹುಟ್ಟುಗೊತ್ತು. 16ನೇ ಶತಮಾನದಲ್ಲಿ ಕನಕದಾಸರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ದಾಸ ಚಳುವಳಿ ಹುಟ್ಟುಗೊತ್ತು. ಆಧುನಿಕ ಭಾರತದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಜಾತ್ಯತೀತ ಚಳುವಳಿ ಈ ದೇಶದೊಳಗೆ ನಡೆದು ಬಂದದ್ದನ್ನ ನಾವು ನೋಡ್ತೀವಿ. ಏನು ನಮ್ಮ ಮಹಾಪುರುಷರು ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಯಾವ ಒಂದು ಜಾತ್ಯತೀತ ಸಮಾಜವನ್ನ, ವರ್ಣರಹಿತ, ವರ್ಗರಹಿತ, ಜಾತಿ ಭೇದ ರಹಿತ ಸಮಾಜವನ್ನ ಕಟ್ಟಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿದ್ರು. ಎಂತಹ ಸಮಾಜವನ್ನು ಕಟ್ಟಬೇಕಂತೇಳಿ ಬಯಸಿದ್ರು
ಆ ಎಲ್ಲ ದಾರ್ಶನಿಕರ ಆಶಯಗಳನ್ನ ಒಂದುಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತ ಸಂವಿಧಾನವನ್ನ ಕೊಟ್ಟರು ಈ ದೇಶಕ್ಕೆ. ಅಂತಹ ಸಂವಿಧಾನ ಜಾರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ 0.5% ಸಮುದಾಯಕ್ಕೆ ಸೇರತಕ್ಕಂತಹ ಸಂಘಟನೆ ಅವಾಗ್ಲೂ ಹೇಳಿದ್ರು ಅವರು. ಯಾಕಂದ್ರೆ ಬುದ್ಧ ಹೇಳಿದಾಗ್ನು ವಿರೋಧ ಮಾಡಿದ್ರು, ಬಸವಣ್ಣ ಹೇಳಿದಾಗ್ನು ವಿರೋಧ ಮಾಡಿರ್ತಕ್ಕಂಥ ಜನ, ಅಂಬೇಡ್ಕರ್ ಅವರು ಏನು ಆಧುನಿಕ ಭಾರತದೊಳಗೆ ಚಳುವಳಿನ ಕಟ್ಟಿದ್ರು ಅವಾಗ್ಲೂ ವಿರೋಧ ಮಾಡಿರ್ತಕ್ಕಂಥ ಜನ, ಅಂಬೇಡ್ಕರ್ ಸಂವಿಧಾನದ ರೂಪದೊಳಗೆ ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಏನು ಕಾನೂನುಗಳನ್ನು ಕೊಟ್ಟರು ಆಗ್ಲೂ ಕೂಡ ಅದನ್ನು ಒಪ್ಕೊಳ್ದೆ ಇರ್ತಕ್ಕಂಥ ಜನ. ಈಗಾಗಲೇ ಮನುಸ್ಮೃತಿ ಅನ್ನುವಂಥದ್ದು ಒಂದು ಸಂವಿಧಾನ ಜಾರಿ ಐತಿ. ಈ ಅಂಬೇಡ್ಕರ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.